ತಪ್ಪು ಅರ್ಥದ ಜಗಳ. ಲಕ್ಷ್ಮಮ್ಮ ತುಂಬಾ ಬುದ್ಧಿವಂತಳು, ಆದರೆ ಸ್ವಲ್ಪ ಕೋಪಿಷ್ಠ. ಅವಳ ಮಗನಿಗೆ ಮದುವೆಯಾಗಿ ಹೊಸ ಸೊಸೆ ಸುಮನ ಬಂದಳು. ಮೊದಲ ದಿನದಿಂದಲೇ ಲಕ್ಷ್ಮಮ್ಮಗೆ ಸುಮನ ತುಂಬಾ ಮೃದುವಾಗಿ ಮಾತಾಡ್ತಿದ್ದಳು. ಆದರೆ ಮನೆಯೊಳಗೆ ಒಮ್ಮೊಮ್ಮೆ ಗಾಬರಾಬರಿಸುತ್ತಿದ್ದ ಶಬ್ದ ಕೇಳಿಸುತ್ತಿತ್ತು. ಈ ಸೊಸೆ ಏನು ಮಾಡ್ತಾಳಿ, ಏಕೆ ಹಠಾತ್ ಪಾತ್ರೆಗಳು ಬಿದ್ದ ಶಬ್ದ ಎಂದು ಲಕ್ಷ್ಮಮ್ಮ ಮನಸ್ಸಿನಲ್ಲಿ ಶಂಕೆ ಮಾಡ್ತಾಳೆ. ಒಂದು ದಿನ ಬೆಳಿಗ್ಗೆ ಲಕ್ಷ್ಮಮ್ಮ ಸದ್ದು ಕೇಳಿ ಅಡುಗೆಮನೆಗೆ ಓಡೋದ್ರಷ್ಟಿನಲ್ಲಿ ಬಾಗಿಲಿನ ಬಳಿಯೇ ನಿಲ್ಲಿಬಿಟ್ಟಳು. ಸುಮನ ನೆಲಕ್ಕೆ ಕುಳಿತು ಬಿದ್ದ ಪಾತ್ರೆಗಳನ್ನೆಲ್ಲ ಎತ್ತಿಕೊಂಡು ನಗುತ್ತಿದ್ದಳು. ಲಕ್ಷ್ಮಮ್ಮಗೆ ಕೋಪ ಬಂತು. ಅಯ್ಯೋ, ಇಷ್ಟು ಅಜಾಗರೂಕ, ಕೆಲಸಕ್ಕೆ ಆಸೆ ಇಲ್ಲವೇ ಅಂತ ಕೂಗಿಬಿಟ್ಟಳು. ಸುಮನ ಆಶ್ಚರ್ಯಪಟ್ಟಳು, ಆದರೆ ಏನೂ ಹೇಳಲಿಲ್ಲ. ಅಪಾರ್ಥ. ಆ ದಿನ ಸಂಜೆ ಲಕ್ಷ್ಮಮ್ಮನ ಅಕ್ಕನವರು ಮನೆಗೆ ಬಂದರು. ಅವರು ಸುಮನ ಕೈಯಲ್ಲಿ ಕಂಪಿಸುವುದನ್ನು ನೋಡಿ ಕೇಳಿದರು, ಮಗಳು, ನಿನ್ನ ಕೈ ಏಕೆ ಈ ತರ ಕುದಿಯುತ್ತಿದೆ? ಸುಮನ ನಾಚಿಕೊಂಡು ಉತ್ತರಿಸಿದಳು, ಅಕ್ಕಮ್ಮ, ನನಗೆ ಸಣ್ಣ ಟ್ರೇಮರ್ ಸಮಸ್ಯೆ. ಬೇವಾದಾಗ ಅಥವಾ ಒತ್ತಡದಲ್ಲಿ ಕೈ ಸ್ವಲ್ಪ ಜಾರಿಬಿಡುತ್ತದೆ. ಅತ್ತೆಗೇನೂ ತೊಂದರೆ ಆಗಬಾರದೆಂದು ನಾನು ಹೇಳೇ ಇಲ್ಲ. ಇದು ಕೇಳಿದ ಕ್ಷಣ ಲಕ್ಷ್ಮಮ್ಮನ ಮನಸ್ಸಿಗೆ ಆ ಘಳಿಗೆ ಚುಚ್ಚಿದಂತೆ ಆಯಿತು. ಅವಳು ಸುಮನ ಹತ್ತಿರ ಹೊಯ್ದು ನೆತ್ತಿಯನ್ನು ತಟ್ಟಿಕೊಂಡು ಹೇಳಿದಳು, ನನ್ನ ಮಗಳೇ, ನಿನಗೆ ಯಾವ ಕಷ್ಟವಿದ್ದರೂ ನನಗೇ ಹೇಳಬೇಕು. ನಾನು ತಪ್ಪು ಅರ್ಥ ಮಾಡಿಕೊಂಡಿದ್ದೇನೆ, ಕ್ಷಮಿಸು. ಸುಮನ ನಕ್ಕಳು, ಅತ್ತೆ, ನೀವೇ ನನ್ನ ತಾಯಿ. ಕೋಪ ಬಂತರೂ ನನಗೆ ಪ್ರೀತಿ ಅಷ್ಟೇ. ಅಂದು ಮನೆಗೆ ಪಕ್ಷಿ ಮೇಳದಂತೆ ಶಾಂತಿ ವಾಪಸ್ಸಾಯಿತು. ಅಮ್ಮ ಮತ್ತು ಇಬ್ಬರು ಮಕ್ಕಳು, ಚೇ ಮತ್ತು ಮೆನಿ, ಇದ್ದರು. ಅಮ್ಮನಿಗೆ ಅಡುಗೆ ಬಹಳ ಇಷ್ಟ. ಹೇಳಿದಳು, ಒಂದು ದಿನಿಂದು ನಾನು ನಿಮ್ಗಾಗಿ ವಿಶೇಷ ಕಪ್ಕೇಕ್ ಮಾಡ್ತೀನಿ. ಚಿನ್ನು ಮತ್ತು ಮಿನ್ನಿ ಸಂತೋಷದಲ್ಲಿ ಜಿಗಿದರೆ. ಆದರೆ ಅವರಿಗೆ ಒಂದು ಗತಿ, ಕಪ್ಕೇಕ್ ಸಿದ್ಧವಾಗುವವರೆಗೂ ಅಡುಗೆಮನೆಗೆ ಬರಬಾರದು. ಅಮ್ಮ ಮಾಡ್ತಿದ್ದಳು. ಅದಾದ್ಮೇಲೆ ಅಡುಗೆಮನೆಯಿಂದ ಟನ್ ಟಪ್ ಝಜ್ ಎಂಬ ವಿಚಿತ್ರ ಶಬ್ದಗಳು ಕೇಳಬಹುದು. ಚಿನ್ನು ಮಿನ್ನಿಗೆ, ಏನಮ್ಮ ರೋಬೋಟ್ ಮಾಡ್ತಿದ್ಲಾ? ಯಾಕೆ ಇಷ್ಟು ಧ್ವನಿ? ಮಿನ್ನಿ, ನನಗನಿಸ್ತಾ ಇದೆ ಅಮ್ಮ ಕಪ್ಕೇಕ್ಗಳಿಗೆ ಡ್ಯಾನ್ಸ್ ಕಲಿಸುತ್ತಿರೋ ಹಾಗೆ. ಕೊನೆಯಲ್ಲಿ ಅಮ್ಮ ಕಪ್ಕೇಕ್ಗಳನ್ನು ತಂದುಕೊಟ್ಟಳು. ಅವು ಬಣ್ಣ ಬಣ್ಣ, ನಗುಮುಖ, ಗಲ್ಲದ ಮೇಲೆ ಪುಟ್ಟ ಪುಟ್ಟ ಹೃದಯದ ಆಕಾರ. ಚಿನ್ನು ಕೇಳಿದ, ಅಮ್ಮ, ನೀನು ಕಪ್ಕೇಕ್ಗಳಿಗೆ ನಗು ಬರೆದಿದೀಯಾ? ಅಮ್ಮ ನಗೆ ಮುಗಿದಳು. ಅವು ನಿಮಗೆ ಬೇಕು ಅಂದ್ರೆ ಅವು ಸಂತೋಷವಾಗ್ಬೇಕಲ್ಲ. ಮಿನ್ನಿ ತಕ್ಷಣ ಒಂದು ಕಪ್ಕೇಕ್ಗೆ ಕಣ್ಣು ಹಾಕಿ ಹೇಳಿದಳು, ಇದು ನಮ್ಮೊಳಗೊಂದು ಮೂರನೇ ತಂಗಿ ಕಂಡ. ಎಲ್ಲರೂ ಜೋರಾಗಿ ನಗಿದರು. ಆ ದಿನದ ಕಪ್ಕೇಕ್ಗಳು ರುಚಿ ಮಾತ್ರವಲ್ಲ, ತಮಾಷೆಯಿಂದ ಕೂಡ ತುಂಬಿದ್ದವು. ಇದಕ್ಕೆ ಹೋಲುವ ಇನ್ನೊಂದು ತಮಾಷೆಯ ಕಥೆ ಬೇಕಾ? ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ.